ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಿಮ್ಮನೇಲಿ ಕೂಡ ದೀಪಾವಳಿ ಪ್ರಿಪ್ರೇಷನ್ ನಡೀತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ದೀಪಾವಳಿ ಹಬ್ಬ ಅಂತ ಹೇಳಿದರೆ ಇದು ಕೇವಲ ದೀಪಗಳ ಹಬ್ಬ ಅಷ್ಟೇ ಅಲ್ಲ. ಈ ಒಂದು ಹಬ್ಬದಲ್ಲಿ ತರಹೇವಾರಿ ತಿಂಡಿ ತಿನಿಸುಗಳನ್ನು ಮಾಡ್ತೀವಿ. ಹಾಗೆಯೇ ಮನೆಗೆ ಬಂದಿರೋರು ಎಲ್ಲರೊಟ್ಟಿಗೆನೂ ಕೂತ್ಕೊಂಡು ಅದನ್ನು ಸವಿತೀವಿ. ಅದು ನಮಗೆ ಬಹಳ ಖುಷಿ ನೀಡುವಂಥದ್ದು. ಈ ಹಬ್ಬಕ್ಕೆ ಮಕ್ಕಳು ಮತ್ತು ದೊಡ್ಡವರೆಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಬಿಸ್ಕೆಟ್ನ ರೆಡಿ ಮಾಡಿದ್ದೀನಿ. ಹಾಗಿದ್ರೆ ಮತ್ತ್ಯಾಕೆ ತಡ ಮಾಡೋದು, ಫಟಾಫಟ್ ಅಂತ ಹೇಳಿ ಯಾವ ರೀತಿ ರೆಡಿ ಮಾಡಿದೆ ಅಂತ ಹೇಳಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತೀನಿ. ಮೊದಲನೇ ಸಲ ನೀವು ಮಾಡ್ತಿದ್ದೀನಿ ಅಂತ ಅಂದರೂ ಕೂಡ ಇದನ್ನು ಪರ್ಫೆಕ್ಟಾಗಿ ಮಾಡಬಹುದು. ಇವಾಗ ನಾನು ತೋರಿಸೋವಂತಹ ಅಳತೆನಲ್ಲಿನೇ ರೆಡಿ ಮಾಡ್ಕೊಳ್ಳಿ. ಆಗ ನೀವೇ ಹೇಳ್ತೀರಾ ಬಿಸ್ಕೆಟ್ ಅಂತೂ ಸೂಪರ್ ಆಗಿತ್ತು ಅಂತ ಹೇಳಿ. ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. 1 ಕಪ್ ರಾಗಿ ಹಿಟ್ಟು, ಅರ್ಧ ಕಪ್ಪು ಸಕ್ಕರೆ ಪುಡಿ, ಬೇಕಿಂಗ್ ಸೋಡಾ, ಏಲಕ್ಕಿ ಪುಡಿ, ಹಾಗೆಯೇ ಡ್ರೈ ಫ್ರೂಟ್ಸ್ನ ಈ ರೀತಿ ನಾನು ಚಿಕ್ಕದಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಇದನ್ನು ಆಪ್ಷನಲ್ಲು, ನೀವು ಬೇಕಿದ್ದರೆ ಯೂಸ್ ಮಾಡ್ಕೊಳ್ಳಿ. ಹಾಗೆಯೇ ನಾನು ಗಾರ್ನಿಷಿಗೆ ಅಂತ ಹೇಳಿ ಪಂಪ್ಕಿನ್ ಸೀಡ್ಸು ಮತ್ತು ಪಿಸ್ತಾನ ತೊಗೊಂಡಿದ್ದೀನಿ. ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಬೆಣ್ಣೆ. ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಬೆಣ್ಣೆ ಬೇಕಾಗುತ್ತೆ. 1 ಕಪ್ ರಾಗಿ ಹಿಟ್ಟಿಗೆ ಅರ್ಧ ಕಪ್ಪು ಬೆಣ್ಣೆ ಬೇಕು. ಬೆಣ್ಣೆ ಇಲ್ಲ ಅಂತ ಹೇಳಿದರೆ ನೀವು ತುಪ್ಪ ಅಥವಾ ಎಣ್ಣೆ ಕೂಡ ಯೂಸ್ ಮಾಡ್ಕೊಳ್ಬೋದು. ಬೆಣ್ಣೆನ ಸ್ಪೀಡಾಗಿ ಬೀಟ್ ಮಾಡಬೇಕು. ಬೀಟ್ ಮಾಡ್ಕೊಳ್ತಾ ಅದು ಫ್ಲಫಿಯಾಗಿ ಕ್ರೀಮಿ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು. ಅಲ್ಲಿವರೆಗೂ ನೀವು ಬೀಟ್ ಮಾಡಬೇಕು. ನೋಡಿ, ಈ ರೀತಿ ಕ್ರೀಮಿ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು. ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಪುಡಿನ ಹಾಕ್ಕೊಳ್ಬೇಕು. ಸಕ್ಕರೆನ ಈ ರೀತಿ ಪುಡಿ ಮಾಡಿಕೊಂಡೇ ಹಾಕ್ಕೊಳ್ಳಿ. ಹಾಗೆಯೇ ನೀವು ಸಕ್ಕರೆನ ಹಾಕ್ಕೊಳ್ಬೇಡಿ. ಇವಾಗ ಎರಡನ್ನೂ ಸೇರಿಸಿ ನೀಟಾಗಿ ಮತ್ತೆ ಸ್ಪೀಡಾಗಿ ಬೀಟ್ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಗ ನಿಮಗೆ ಕ್ರೀಮ್ ರೆಡಿ ಆಗುತ್ತೆ. ಇವಾಗ ಇದಕ್ಕೆ 1/4 ಟೀ ಸ್ಪೂನ್ಗಿಂತ ಕಡಿಮೆನೇ ಬೇಕಿಂಗ್ ಸೋಡಾನ ಹಾಕ್ಕೊಳ್ಬೇಕು. ನೆಕ್ಸ್ಟು 1/4 ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. 1 ಚಿಟಿಕೆ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಯಾವುದೇ ಸ್ವೀಟ್ ಮಾಡಿದರೂ ಕೂಡ ಉಪ್ಪನ್ನು ಸೇರಿಸ್ಕೊಳ್ತೀನಿ. 1/4 ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಫ್ಲೇವರ್ ಪರ್ಪಸ್ಸು. ಇದನ್ನು ಕೂಡ ಅಷ್ಟೇ, ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಎಲ್ಲವನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಡ್ರೈ ಫ್ರೂಟ್ಸನ್ನು ಎಲ್ಲರೂ ಇಷ್ಟಪಡ್ತಾರೆ ಅಲ್ವಾ? ಹಾಗಾಗಿ ಮನೆಯಲ್ಲಿರುವಂತಹ ಎಲ್ಲ ಡ್ರೈ ಫ್ರೂಟ್ಸ್ನ ಚಿಕ್ಕದಾಗಿ ಕಟ್ ಮಾಡಿ ಇದಕ್ಕೇ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ರಾಗಿ ಹಿಟ್ಟನ್ನು ಹಾಕ್ಕೊಳ್ತೀನಿ. ರಾಗಿ ಹಿಟ್ಟನ್ನು ಹಾಕ್ಕೊಳ್ಳುವಾಗ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತೀನಿ. ರಾಗಿ ಹಿಟ್ಟನ್ನು ಮನೆಯಲ್ಲೇ ಹಾಕ್ಸ್ಕೊಂಡ್ರು ಅಥವಾ ಅಂಗಡಿಯಲ್ಲೇ ತೊಗೊಂಡು ಬಂದರೂ ಕೂಡ ಇದನ್ನು ಸಾಣಿಸ್ಕೊಂಡೇ ತೊಗೊಳ್ಳಿ. ಇವಾಗ ಇದನ್ನೆಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಈ ಬೀಟರಿಂದ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಸರಿ ಅನಿಸೋದಿಲ್ಲ. ಹಾಗಾಗಿ ಸ್ಪ್ಯಾಚುಲಾ ಅಥವಾ ಸ್ಪೂನಿಂದ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿರುವಂತಹ ಕನ್ಸಿಸ್ಟೆನ್ಸಿ ಸರಿಯಾಗಿದೆಯೋ ಇಲ್ವೋ ಅಂತ ಹೇಳಿ ಟೆಸ್ಟ್ ಮಾಡೋದಾದರೆ ಸ್ಪ್ಯಾಚುಲಾದಿಂದ ಹಿಟ್ಟನ್ನು ತಗೊಂಡು ನೀವು ಟರ್ನ್ ಮಾಡಿ, ಆಗ ಹಿಟ್ಟು ಕೆಳಗಡೆ ಬೀಳಬಾರ್ದು. ಮಿಕ್ಸ್ ಮಾಡಿರುವಂಥದ್ದು ಕೆಳಗಡೆ ಬೀಳಬಾರ್ದು. ಆಗ ಇದು ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ. ಇವಾಗ ನೀವು ಆವಾಗಲೇ ರೆಡಿ ಮಾಡಬೇಕು ಅಂದರೆ ಹಿಟ್ಟು ಸ್ವಲ್ಪ ಮಿದುವಾಗಿರುತ್ತೆ. ನೀವು ಸರಿಯಾಗಿ ರೌಂಡ್ ಶೇಪಲ್ಲಿ ಮಾಡಬೇಕು ಅನ್ನೋ ಹಾಗಿದ್ರೆ ಒಂದು 15 ನಿಮಿಷ ಫ್ರಿಜ್ಜಲ್ಲಿಟ್ಟು ಅದಾದಮೇಲೆ ಹೊರಗಡೆ ತೆಗೆದು ಈ ರೀತಿ ನಿಮ್ಗೆ ಬೇಕಾಗಿರುವಂತಹ ಶೇಪಲ್ಲಿ ನೀವು ರೆಡಿ ಮಾಡಿಕೊಂಡು, ನಾನು ಇವಾಗ ಮೈಕ್ರೋ ಓವನ್ನಲ್ಲಿ ಮಾಡಿ ತೋರಿಸ್ತಾ ಇರೋದ್ರಿಂದ ಆ ಒಂದು ಮೈಕ್ರೋ ಓವನ್ನಲ್ಲಿನೇ ರೆಡಿ ಬರುವಂತಹ ಪ್ಲೇಟ್ಗೆ ನಾನು ಬಟರ್ ಪೇಪರ್ನ ಹಾಕಿ ಅದ್ರ ಮೇಲ್ಗಡೆ ಸ್ವಲ್ಪ ತುಪ್ಪನ ಸವರಿ ಇಟ್ಟಿದ್ದೀನಿ. ಮೈಕ್ರೋ ಓವನ್ನ 10 ನಿಮಿಷ ಪ್ರೀ ಹೀಟ್ ಮಾಡಿ ಇವಾಗ ರೆಡಿ ಮಾಡಿರುವಂತಹ ಬಿಸ್ಕೆಟ್ನ ಇಟ್ಟು 180 ಡಿಗ್ರಿಗೆ ನಾನು 15 ನಿಮಿಷ ಟೈಮ್ನ ಸೆಟ್ ಮಾಡಿ ಇಟ್ಟಿದ್ದೀನಿ. 15 ನಿಮಿಷ ಅನ್ನೋಷ್ಟೊತ್ತಿಗೆ ಇದು ಚೆನ್ನಾಗಿ ಬೇಕಾಗಿರುತ್ತೆ. ನನಗೆ ಈ ರೀತಿ ಗೋಲ್ಡನ್ ಬ್ರೌನ್ ಆಗಿರೋ ರೀತಿಯಲ್ಲೇ ಬೇಕಾಗಿರೋದ್ರಿಂದ 15 ನಿಮಿಷ ಪರ್ಫೆಕ್ಟ್ ಟೈಮಿಂಗ್ ಆಗಿರುತ್ತೆ. ನಿಮಗೆ ಸ್ವಲ್ಪ ವೈಟಾಗಿ ನಿಮಗೆ ಕುಕೀಸ್ ಬೇಕು ಅನ್ನೋ ಹಾಗಿದ್ರೆ 12 ನಿಮಿಷಕ್ಕೇ ನೀವು ಆಫ್ ಮಾಡ್ಕೊಳ್ಳಿ ಅಥವಾ 12 ನಿಮಿಷಕ್ಕೇ ಟೈಮ್ನ ಸೆಟ್ ಮಾಡಿ ಇಟ್ಕೊಳ್ಳಿ. ಇವಾಗ ಫಸ್ಟ್ ರೌಂಡಲ್ಲಿ ಇಷ್ಟು ಕುಕೀಸ್ಗಳು ರೆಡಿಯಾಗಿದ್ದಾವೆ. ನೆಕ್ಸ್ಟು ಸೆಕೆಂಡ್ ರೌಂಡಲ್ಲಿ ಕೂಡ ನಾನು ಕುಕೀಸ್ನ ರೆಡಿ ಮಾಡಿರ್ತೀನಿ. 1 ಕಪ್ ರಾಗಿ ಹಿಟ್ಟಲ್ಲಿ ನಮಗೆ 13ರಿಂದ 15 ಬಿಸ್ಕೆಟ್ನ ರೆಡಿ ಮಾಡ್ಕೊಳ್ಬಹುದು. ನಾನು ಇಷ್ಟು ದೊಡ್ಡ ಬಿಸ್ಕೆಟ್ನ ರೆಡಿ ಮಾಡಿದಾಗಲೂ ಕೂಡ ಒಂದು 15 ಬಿಸ್ಕೆಟ್ನ ರೆಡಿ ಮಾಡಬಹುದು. ಚಿಕ್ಕ ಸೈಜಲ್ಲಿ ಮಾಡೋದಾದರೆ 20ರಿಂದ 25 ಬಿಸ್ಕೆಟ್ಗಳನ್ನು ಆರಾಮಾಗಿ ರೆಡಿ ಮಾಡ್ಬೋದು.
ಅಯ್ಯೋ! ಮೈಕ್ರೋ ಓವನ್ನಲ್ಲಿ ರೆಡಿ ಮಾಡೋದಾದರೆ ನಾವು ಹೇಗೆ ಮಾಡೋದು? ನಮ್ಮನೇಲಿ ಮೈಕ್ರೋ ಓವನ್ನೇ ಇಲ್ಲವಲ್ಲ. ಮೈಕ್ರೋ ಓವನ್ ಇಲ್ದೇ ರೆಡಿ ಮಾಡೋಕ್ಕಾಗಲ್ವಾ ಮನೇಲಿ ಅಂತ ಕೇಳ್ತಿರ್ಬೋದು. ಹಾಗೂ ಕೂಡ ರೆಡಿ ಮಾಡ್ಬೋದು. ಅದನ್ನು ಹೇಗೆ ಮಾಡೋದು ಅಂತ ನೆಕ್ಸ್ಟ್ ತೋರಿಸ್ತೀನಿ ನೋಡಿ. ಮನೆಯಲ್ಲಿ ಓಲ್ಡ್ ಕುಕ್ಕರ್ ಇದ್ದರೆ ಆ ಕುಕ್ಕರಲ್ಲಿ ಕೂಡ ನೀವು ಬಿಸ್ಕೆಟ್ನ ರೆಡಿ ಮಾಡ್ಬೋದು. ಈ ರೀತಿ ಕುಕ್ಕರ್ ಇದ್ದರೆ ಆ ಕುಕ್ಕರ್ ಒಳಗಡೆ ಒಂದು ಸ್ಟ್ಯಾಂಡನ್ನು ಇಡಬೇಕು. ಹಾಗೆಯೇ ಕುಕ್ಕರ್ ಕ್ಯಾಪ್ಗೆ ನೀವು ಗ್ಯಾಸ್ಕೆಟ್ನ ಹಾಕಬಾರ್ದು. ನೀವು ಕೇವಲ ವಿಸಲ್ ಮಾತ್ರ ಹಾಕಿ 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಫ್ರೀ ಹೀಟ್ ಮಾಡೋದಕ್ಕೆ ಇಡಿ. ನೆಕ್ಸ್ಟು ಬಿಸ್ಕೆಟ್ಗೆ ಬೇಕಾಗುವಂಥದ್ದನ್ನು ರೆಡಿ ಮಾಡ್ಕೊಳ್ಳಿ. ಇವಾಗ ನಾನು ಗೋಧಿ ಬಿಸ್ಕೆಟ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸೇಮ್ ಪ್ರೋಸೆಸ್ಸಲ್ಲೇ ಮಾಡೋದು, ಆದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು 1 ಕಪ್ ಆಗುವಷ್ಟು ಬೆಣ್ಣೆನ ತೊಗೊಂಡಿದ್ದೀನಿ. ನೀವು ತುಪ್ಪ ಅಥವಾ ಎಣ್ಣೆ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು. ಹಾಗೆಯೇ ಆ ಬೆಣ್ಣೆಗೆ ನಾನು 1 ಕಪ್ ಆಗುವಷ್ಟು ಪೌಡರ್ ಶುಗರ್ನ ತೊಗೋತಾ ಇದ್ದೀನಿ, ಅಂದರೆ ಪುಡಿ ಮಾಡಿರುವಂಥ ಸಕ್ಕರೆನ ತೊಗೊಳ್ತಾ ಇದ್ದೀನಿ. 1 ಚಿಟಿಕೆ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡು ಅದಕ್ಕೇ 1/4 ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಪೀಡಾಗಿ ಬೀಟ್ ಮಾಡಿ ಕ್ರೀಮ್ನ ರೆಡಿ ಮಾಡ್ಕೊಳ್ಬೇಕು. ಗೋಧಿ ಬಿಸ್ಕೆಟ್ಗೆ ವೆನಿಲಾ ಎಸೆನ್ಸ್ ಆಗಲಿ ಏಲಕ್ಕಿ ಪುಡಿನಾಗಲಿ ನಾನು ಇಲ್ಲಿ ಯೂಸ್ ಮಾಡಿಲ್ಲ. ನಾರ್ಮಲ್ ಕೇಕ್ ಮಾಡೋದಕ್ಕೆ ಕ್ರೀಮ್ನ ನಾನು ಇದೇ ಒಂದು ಪ್ರೋಸೆಸ್ಸಲ್ಲೇ ರೆಡಿ ಮಾಡ್ಕೊಳ್ತೀನಿ. ಆದರೆ ಆ ಕ್ರೀಮ್ನ ರೆಡಿ ಮಾಡುವಾಗ ನಾನು ಬೇಕಿಂಗ್ ಸೋಡಾ ಆಗಲಿ ಸಾಲ್ಟನ್ನಾಗಲಿ ಯಾವುದನ್ನು ಕೂಡ ಯೂಸ್ ಮಾಡ್ಕೊಳ್ಳೋದಿಲ್ಲ. 1 ಕಪ್ ಬೆಣ್ಣೆಗೆ 1 ಕಪ್ ಆಗುವಷ್ಟು ಪೌಡರ್ ಶುಗರ್ನ ತೊಗೊಂಡು ಇದೇ ರೀತಿ ಚೆನ್ನಾಗಿ ಬೀಟ್ ಮಾಡಿದರೆ ನಿಮಗೆ ನಾರ್ಮಲ್ ಕ್ರೀಮ್ ಸಿಗುತ್ತೆ. ಅದನ್ನು ನೀವು ಯೂಸ್ ಮಾಡಿಕೊಂಡು ಮನೆಯಲ್ಲಿ ನೀವು ಕೂಡ ಕೇಕ್ನ ರೆಡಿ ಮಾಡಬಹುದು. ನಿಮಗೆ ಗೊತ್ತಾಗ್ತಿರ್ಬೋದು, ಮೊದಲಿಗೆ ನೀವು ಸಕ್ಕರೆ ಪುಡಿ ಮತ್ತು ಬೆಣ್ಣೆನ ಹಾಕಿದಾಗ ಸ್ವಲ್ಪ ಯೆಲ್ಲೋ ಕಲರಲ್ಲಿತ್ತು. ಬೀಟ್ ಮಾಡ್ತಾ ಮಾಡ್ತಾ ಅದು ಸ್ವಲ್ಪ ವೈಟ್ ಕಲರ್ಗೆ ಚೇಂಜ್ ಆಗಿದೆ. ಇವಾಗ ನೋಡಿ ಕ್ರೀಮಿ ಕನ್ಸಿಸ್ಟೆನ್ಸಿಯಲ್ಲಿ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಬೌಲ್ನ ತಲೆ ಕೆಳಗೆ ಮಾಡಿ ಹಿಡಿದಾಗ ಕ್ರೀಮು ಕೆಳಗಡೆ ಬೀಳಬಾರ್ದು. ಆವಾಗ ಕ್ರೀಮು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ. 1 ಕಪ್ ಬೆಣ್ಣೆ 1 ಕಪ್ ಸಕ್ಕರೆ ಪುಡಿಗೆ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಮೊದಲಿಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಅದಾದಮೇಲೆ ನೆಕ್ಸ್ಟು ಮತ್ತೊಂದು ಕಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕೆ ನಿಮಗೆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಬೇಕು ಅಂತ ಅನ್ನೋ ಹಾಗಿದ್ದರೆ ಡ್ರೈ ಫ್ರೂಟ್ಸ್ ಕೂಡ ನೀವು ಕಟ್ ಮಾಡಿ ಹಾಕ್ಕೊಳ್ಬಹುದು. ನಾನಿವಾಗ ಇದಕ್ಕೆ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ತಾ ಇಲ್ಲ. ಮಿಕ್ಸ್ ಮಾಡುವಾಗ ಮೇಲ್ಗಡೆ ಗಾರ್ನಿಷಿಗೆ ಅಂತ ಹೇಳಿ ನಾನು ಪಿಸ್ತಾನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಮಾತ್ರ ನಾನು ಹಾಕ್ಕೊಳ್ತೀನಿ. ಬಿಸ್ಕೆಟ್ಗಳನ್ನು ರೌಂಡ್ ಶೇಪಲ್ಲಿನೇ ಮಾಡಬೇಕು ಅಂತ ಏನಿಲ್ಲ. ಈ ರೀತಿ ಪೈಪಿಂಗ್ ಬ್ಯಾಗ್ಗೆ ನೀವು ನಾಝಲ್ಗಳನ್ನು ಹಾಕ್ಕೊಂಡು ನೀವು ಬಿಸ್ಕೆಟ್ಗಳನ್ನು ರೆಡಿ ಮಾಡಬಹುದು. ನಾಝಲ್ಲು ಇವಾಗೇನು ಬೇರೆ ಬೇರೆ ಡಿಸೈನ್ಗಳಲ್ಲಿ ಸಿಗ್ತವೆ. ನಿಮಗೆ ಬೇಕಾಗಿರೋವಂಥ ಯಾವುದಾದ್ರೂ ಡಿಸೈನ್ನ ನೀವು ಹಾಕ್ಕೊಂಡು ರೆಡಿ ಮಾಡ್ಕೊಳ್ಬಹುದು. ಆದರೆ ನಾನಿವಾಗ ರೌಂಡ್ ಶೇಪಲ್ಲಿನೇ ಬಿಸ್ಕೆಟ್ಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ಕ್ವೇರ್ ಶೇಪು, ಟ್ರಯಾಂಗಲ್ ಶೇಪು ಮತ್ತು ಬೇರೆ ಬೇರೆ ಶೇಪಲ್ಲಿ ಕೂಡ ಮಾಡ್ಕೊಳ್ಬೋದು. ಹಾಗೆಯೇ ಡಿಸೈನ್ ಕೂಡ ಮಾಡಬಹುದು. ಇವಾಗ ನಾನು ಇದಕ್ಕೆ ಪಿಸ್ತಾ ಪೌಡರ್ನ ಮಾಡಿಟ್ಕೊಂಡಿದ್ದೀನಿ, ಅದರಿಂದ ಇದನ್ನು ಗಾರ್ನಿಷ್ ಮಾಡ್ತೀನಿ. ಫೋರ್ಕು, ಸ್ಪೂನು ಅಥವಾ ನೈಫಿಂದ ಕೂಡ ನೀವು ಬಿಸ್ಕೆಟ್ ಮೇಲ್ಗಡೆ ಡಿಸೈನ್ಗಳನ್ನು ನಿಮಗಿಷ್ಟದಂತೆ ಮಾಡಬಹುದು. ಇಲ್ಲಿ 2 ಪ್ಲೇಟಲ್ಲಿ ನಾನು ಬಿಸ್ಕೆಟ್ನ ರೆಡಿ ಮಾಡಿದ್ದೀನಿ. ಒಂದು ಮೈಕ್ರೋ ಓವನ್ನಲ್ಲಿ ಇಡೋದಕ್ಕೆ, ಮತ್ತೊಂದು ಕುಕ್ಕರಲ್ಲಿ ಇಟ್ಟು ಬಿಸ್ಕೆಟ್ಗಳನ್ನು ರೆಡಿ ಮಾಡೋದಕ್ಕೆ. ಇವಾಗ ಇದನ್ನು ರೆಡಿ ಮಾಡಿರುವಂಥದ್ದು ಕುಕ್ಕರಲ್ಲಿ ಇಡೋದಕ್ಕೆ ನೋಡಿ, ಈ ರೀತಿ ಸ್ವಲ್ಪ ಸ್ಪೇಸನ್ನು ಬಿಟ್ಟು ಇಡಬೇಕು. ಕುಕ್ಕರಲ್ಲಿ ಸ್ಪೇಸ್ ಕಡಿಮೆ ಇರೋದ್ರಿಂದ ನನಗೆ ಇದು ಫ್ಲವರ್ ಶೇಪಲ್ಲಿ ಬಿಸ್ಕೆಟ್ಗಳು ಸಿಗ್ತವೆ. ಮೈಕ್ರೋ ಓವನ್ನಲ್ಲಿ ಮಾಡಿರೋವಂಥ ಬಿಸ್ಕೆಟ್ ಸೈಜ್ ಕೂಡ ಸ್ವಲ್ಪ ದೊಡ್ಡದಾಗಿದೆ, ಹಾಗಾಗಿ ಒಂದಕ್ಕೊಂದು ಅಂಟ್ಕೊಳ್ತವೆ. ಇವಾಗ ರಾಗಿ ಬಿಸ್ಕೆಟ್ನ ಮಾಡಿ ನಾನು ತೆಗೆದಿರೋದ್ರಿಂದ ಸ್ವಲ್ಪ ಟೈಮ್ ಅಷ್ಟೇ ಆಗಿರೋದು. ಹಾಗಾಗಿ ಇಲ್ಲಿ 2 ನಿಮಿಷ ಮಾತ್ರ ನಾನು ಪ್ರಿಹೀಟ್ ಮಾಡಿಕೊಂಡು ಅದಾದಮೇಲೆ 180 ಡಿಗ್ರಿಗೆ 15 ನಿಮಿಷ ಮತ್ತೆ ಸೆಟ್ ಮಾಡಿಟ್ಕೊಂಡೆ. ನೋಡಿ ಸ್ವಲ್ಪ ಒಂದಕ್ಕೊಂದು ಟಚ್ ಆಗಿ ಅಂಟ್ಕೊಂಡಿದ್ದಾವೆ. ಇವಾಗ ಇಲ್ಲಿ ಕುಕ್ಕರಲ್ಲಿ ಸ್ಪೇಸ್ ತುಂಬಾ ಕಡಿಮೆ ಇದ್ದಿದ್ದರಿಂದ ಅದು ಫ್ಲವರ್ ಶೇಪಲ್ಲಿ ನನಗೆ ಬಿಸ್ಕೆಟ್ ರೆಡಿಯಾಗಿದೆ. ಹೊರಗಡೆ ತೆಗೆದಾಗ ಜಾಸ್ತಿ ಬಿಸಿಯಾಗಿರ್ತವೆ, ಹಾಗಾಗಿ ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಿ. ತಣ್ಣಗಾದ್ಮೇಲೆ ಅದನ್ನು ತಿಂದು ನೋಡಿ, ಕ್ರಿಸ್ಪಿ ಆಗಿರ್ತವೆ. ಇವಾಗ ನಿಮಗೆ ಇದು ಯಾವ ರೀತಿ ಬೇಕಾಗಿದೆ ಅಂತ ಹೇಳಿ ತೋರಿಸ್ತೀನಿ ನೋಡಿ. ಚೆನ್ನಾಗಿ ಬೇಕಾಗಿದೆ. ನನಗೆ ಈ ರೀತಿ ಗೋಲ್ಡನ್ ಬ್ರೌನಲ್ಲಿ ಇರೋವಂತಹ ಬಿಸ್ಕೆಟ್ಗಳು ನಮ್ಮ ಮನೆಯಲ್ಲಿ ತುಂಬಾ ಇಷ್ಟಪಡ್ತಾರೆ. ಹಾಗಾಗಿ ಸ್ವಲ್ಪ
ಗೋಲ್ಡನ್ ಬ್ರೌನ್ ಆಗೋ ರೀತಿಯಲ್ಲೇ ನಾನು ಟೈಮ್ನ ಸೆಟ್ ಮಾಡಿಟ್ಟಿರ್ತೀನಿ. ಇದು ಕುಕ್ಕರಲ್ಲಿ ಕೂಡ ಇರುವಂಥದ್ದು ರೆಡಿ ಆಗಿದೆ. ಬಟ್ ಇದು ಗೋಲ್ಡನ್ ಬ್ರೌನ್ ಆಗಿಲ್ಲ, ಕೆಳಗಡೆ ಅಷ್ಟೇ ಜಾಸ್ತಿ ಬೇಕಾಗಿರುತ್ತೆ, ಮೇಲ್ಗಡೆ ವೈಟ್ ಆಗಿನೇ ಇರುತ್ತೆ. ಇವಾಗ ಸೆಕೆಂಡ್ ರೌಂಡಲ್ಲಿ ಸ್ವಲ್ಪ ದಪ್ಪ ಸೈಜ್ ಮಾಡಿಟ್ಟಿದ್ದೀನಿ. ಇದು ಸೇಮ್ ಟು ಸೇಮ್ ನಿಮಗೆ ಬೆಣ್ಣೆ ಬಿಸ್ಕೆಟ್ ನಿಮಗೆ ಶಾಪಲ್ಲಿ ಯಾವ ರೀತಿ ಸಿಗುತ್ತೋ ಅದೇ ಫ್ಲೇವರಲ್ಲಿ, ಅದೇ ಒಂದು ಸ್ವೀಟ್ನೆಸ್ಸು ನಿಮಗೆ ಇದರಲ್ಲೂ ಕೂಡ ಇರುತ್ತೆ. ಮೈಕ್ರೋವನಲ್ಲಿ ಕುಕ್ಕೀಸ್ ರೆಡಿ ಆಗೋದಕ್ಕೆ 12ರಿಂದ 15 ನಿಮಿಷ ಟೈಮ್ ಆಗುತ್ತೆ. ಅದೇ ನೀವು ಕುಕ್ಕರಲ್ಲಿ ರೆಡಿ ಮಾಡೋದಾದರೆ 15ರಿಂದ 18 ನಿಮಿಷ ಟೈಮ್ ಆಗುತ್ತೆ. ಸೆಕೆಂಡ್ ರೌಂಡಲ್ಲಿ ಮಾಡಿರುವಂತಹ ಕುಕ್ಕೀಸ್ ಕೂಡ ರೆಡಿ ಆಗಿದ್ದಾವೆ. ನೋಡಿ, ಇವಾಗ ಎಲ್ಲವನ್ನು ತೋರಿಸ್ತಾ ಇದ್ದೀನಿ. ಎಲ್ಲವೂ ಕೂಡ ಚೆನ್ನಾಗಿ ಬೇಕಾಗಿದ್ದಾವೆ, ತಿನ್ನುವಾಗ ಕ್ರಿಸ್ಪಿಯಾಗಿ ಚೆನ್ನಾಗಿದ್ದಾವೆ. ನೋಡಿದ್ರಲ್ವಾ ಮನೇಲಿನೇ ಈಸಿಯಾಗಿ ಯಾವ ರೀತಿ ಕುಕ್ಕೀಸ್ನ ರೆಡಿ ಮಾಡೋದು ಅಂತ. ಮತ್ತೆ ಯಾಕೆ ತಡ ಮಾಡ್ತಾ ಇದ್ದೀರಾ? ನೀವು ಕೂಡ ಈ ಬಿಸ್ಕೆಟ್ಗಳನ್ನು ರೆಡಿ ಮಾಡಿ ಮನೆಯವರೆಲ್ರಿಗೂ ಕೂಡ ಸರ್ಪ್ರೈಸ್ ಕೊಡಿ. ಹಾಗೆಯೇ ಹಬ್ಬನ ಜೋರಾಗಿ ಖುಷಿಯಾಗಿ ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.